ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ಏಕತೆಯನು ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ನಿನ್ನ ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಮಳಗಲಿ ಗ್ರಾಮದಲ್ಲಿ ಮಹಾಚೇತನ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಉದ್ಘಾಟನೆ ಕಾರ್ಯಕ್ರಮ ಜರುಗಿತು. ದಿನಾಂಕ 18/1/2025 ಸತೀಶ್ ಜಾರಕಿಹೊಳಿ ಸಚಿವರು, ಲೋಕೋಪಯೋಗಿ ಇಲಾಖೆ ಬೆಂಗಳೂರು ಹಾಗೂ ಮಹಾಂತೇಶ್ ಕೌಜಲ್ಗಿ ಬೈಲಹೊಂಗಲ ಶಾಸಕರು, ಮಹಾಂತಯ್ಯ ಆರಾದ್ರಿ ಮಠ ಧಾರ್ಮಿಕ ದತ್ತಿ ಇಲಾಖೆ ಇವರಿಂದ ಮೂರ್ತಿ ಉದ್ಘಾಟನೆ ಮಾಡಲಾಯಿತು. ನಂತರ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕೆಂದು ತಮ್ಮಲ್ಲಿ ವಿನಂತಿ. ಭೀಮರಾವ್ಜಿ ಬಗ್ಗೆ ಹೇಳಬೇಕಾದ್ರೆ ಅದು ಒಬ್ಬ ಸಾಮಾನ್ಯ ಮನುಷ್ಯನಿಂದ ಸಾಧ್ಯ ಇಲ್ಲ ಅಂತ ನನಗನ್ನಿಸ್ತಾ ಇದೆ. ಯಾಕಂದ್ರೆ ಸೂರ್ಯನಿಗೆ ದೀಪ ಹಚ್ಚಿ ಬೆಳಗಿಸೋದಂತ ಆಗ್ತದೆ. ಅಂಬೇಡ್ಕರ್ ಚರಿತ್ರೆ ಬಗ್ಗೆ, ಅಂಬೇಡ್ಕರ್ ಬಗ್ಗೆ ಹೇಳ್ಬೇಕಾದ್ರೆ ನಾವು ಆಕಾಶಕ್ಕೆ ಏಣಿ ಹಾಕಿ ಹೋಗ್ಲಿಕ್ಕೆ ಸಾಧ್ಯ ಹೇಗಿಲ್ವೋ ಹಾಗೆ ಅಂಬೇಡ್ಕರ್ ಬಗ್ಗೆ ಸಂಪೂರ್ಣ ಹೇಳಕ್ಕೆ ಯಾರಿಗೂ ಸಾಧ್ಯ ಆಗಲ್ಲ. ಭಾರತೀಯ ಯಾರು ಮಹಾನ್ ಗ್ರಂಥಗಳು ಆಗೋದು ಒಂದು ವಾಲ್ಮೀಕಿ, ಒಂದು ರಾಮಾಯಣ, ಒಂದು ಮಹಾಭಾರತ, ವ್ಯಾಸನ ಮಹಾಭಾರತ ಪ್ರಕಾರ ಇವತ್ತು ಅಂಬೇಡ್ಕರ್ 22 ಸಂಪುಟ ಆ ಮಹಾಭಾರತ ರಾಮಾಯಣಕ್ಕೆ ಮೀರಿದ ಗ್ರಂಥ ಅಂತ ಹೇಳ್ಬೋದು. ಅಂತ ಒಂದು ಮಹಾನ್ ವ್ಯಕ್ತಿಯ ಪ್ರತಿಮೆಗಳು ಇವತ್ತು ಆ ಜೀವನದ ಕಾಲ ಎಷ್ಟು ಗಂಟೆಗಳು ಬದುಕಿದ್ರು ಅವರು, ಅಷ್ಟು ಗಂಟೆಗಳ ಎಷ್ಟು ಅಂದ್ರೆ ಎಷ್ಟು ಲೆಕ್ಕಾಗಲ್ಲ ಅಂತ ಅಸಂಖ್ಯ ಆ ಗಂಟೆಗಳ ಎಷ್ಟು ಗಂಟೆಗಳಾಗಿದೆಯೋ ಅಷ್ಟು ಅವರ್ಣಭೂತ ಭಾರತ ದೇಶದಲ್ಲಿ ಅಂತ ಹೇಳ್ಬೋದು ನಾವು. ಮಹಿಳೆಯರಿಗೆ ಸಮಾನ ಹಕ್ಕು ಕೊಡುವಂತ ಪ್ರಯತ್ನ ಹಿಂದೆ 12ನೇ ಶತಮಾನದಲ್ಲಿ ಬಸವಣ್ಣರ ಕಾಲದಲ್ಲಿ ಆಗಿತ್ತು. ಅದಾದ ನಂತರ ಸುಮಾರು 9 ವರ್ಷ ಹಾಗೆ ಇರ್ತದೆ. ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಮೂಲಕ ಮಹಿಳೆಯರಿಗೆ ಸಮಾನ ಹಕ್ಕು ಕೊಡುವಂತ ಪ್ರಯತ್ನ ಆಗಿದೆ. ಮತ್ತು ಮುಂಚೆ ಕೆಲಸ ಮಾಡ್ಲಿಕ್ಕೆ ಅವಧಿ ನಿಗದಿರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ 8 ಗಂಟೆಗೆ ಸೀಮಿತ ಮಾಡಿ ಕಾರ್ಯರೂಪಕ್ಕೆ ತರುವಂತ ಪ್ರಯತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದಕ್ಕೂ ಅವರ ಕೊಡುಗೆ. ಸುಮಾರು ನೀರಾವರಿ ಯೋಜನೆಗಳನ್ನ ಈ ದೇಶದಲ್ಲಿ ಕಟ್ಟುವಂತ ಸಲಹೆ ಕೂಡ ಅವರಾಗಿದೆ. ಇವತ್ತು ರಿಸರ್ವ್ ಬ್ಯಾಂಕ್ ಕೂಡ ಅವರ ಸಲಹೆ ಮೇರೆಗೆ ಆಗಿರೋದನ್ನ ಬಹಳ ಜನ ಗೊತ್ತಿಲ್ಲ. ಸುಮಾರು ಅನೇಕ ಕಾರ್ಯಗಳನ್ನು ಮಾಡುವ ಮೂಲಕ ಇವತ್ತು, ಅದಕ್ಕಾಗಿ ಅವರು ಕೇವಲ ದಲಿತರಿಗೆ ಸೀಮಿತವಾಗಿರುವಂತಹ ವ್ಯಕ್ತಿ ಅಲ್ಲ, ಇಡೀ ಮಾನವ ಜನಾಂಗಕ್ಕೆ ಅವರ ಕೊಡುಗೆ ಬಹಳಷ್ಟು ಅಪಾರ ಇದೆ ಎಂದು ಕೂಡ ನಾವು ತಿಳಿಸ್ಬೇಕಾಗಿದೆ. ಸೊ ಆ ನಿಟ್ಟಿನಲ್ಲಿ ರಮೇಶ್ ಅವ್ರ ತಂಡ ಬಹಳಷ್ಟು ಕಷ್ಟಪಟ್ಟಿದ್ರೆ ಒಂದು ಮೂರ್ತಿ ಮಾಡ್ಲಿಕ್ಕೆ ಬಹಳ ಕಷ್ಟ ಅದ. ಮತ್ತೆ ಈ ದೇಶದಲ್ಲಿ ಅತಿ ಹೆಚ್ಚು ಮೂರ್ತಿಗಳಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮಾತ್ರ. ಈ ಸಂದರ್ಭದಲ್ಲಿ ರಮೇಶ್ ಹರಿಜನ, ಡಾಕ್ಟರ್ BR ಅಂಬೇಡ್ಕರ್ ಸಂಘದ ರಾಜ್ಯಾಧ್ಯಕ್ಷರು, ಚಂದ್ರು ಭಜಂತ್ರಿ, ಕರ್ನಾಟಕ ರಾಜ್ಯದ ನೌಕರರ ಸಂಘ ಪ್ರಧಾನ ಕಾರ್ಯದರ್ಶಿಗಳು ಬೈಲಹೊಂಗಲ, BD ತಿಮ್ಮಣ್ಣನವರ, ಕರ್ನಾಟಕ ರಾಜ್ಯ ಅಹಿಂದ ನೌಕರರ ಸಂಘ ಬೆಳಗಾವಿ, ಶಂಕರ ಪೂಜಾರೆ, ರಾಜ್ಯ ಉಪಾಧ್ಯಕ್ಷರು, ಅಹಿಂದ ನೌಕರರ ಸಂಘ ಬೆಂಗಳೂರು, ಸುರೇಶ್ ರಾಯಪುಗೋಳ, ಮಲೇಶ್ ಹರಿಜನ, ಬಸವರಾಜ ತಮ್ಮಣ್ಣವರ, ಸುರೇಶ್ ಪೂಜಾರಿ, ಅನೇಕ ದಲಿತ ಹೋರಾಟಗಾರರು, ಮುಖಂಡರು, ಮಳಗಲಿ ಗ್ರಾಮದ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು.
ಕನ್ನಡ ವಾಹಿನಿಗೆ ಸ್ವಾಗತ. ಭೀಮ್ಸೇನ್ ಕಮ್ಮಾರ ಇವರ ಸಾಹಿತ್ಯದಲ್ಲಿ